ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಎಂದೇ ಗುರುತಿಸಿಕೊಂಡಿರೋ ಚೈತ್ರಾ ಕುಂದಾಪುರ ಅವರ ಮೇಲೆ ಹೆತ್ತ ತಂದೆಯೇ ಸಾಲು ಸಾಲು ಆರೋಪಗಳನ್ನು ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಚೈತ್ರಾ ಕೂಡ ತಂದೆಯ ಆರೋಪಗಳಿಗೆ ಸೋಷಿಯಲ್ ಮೀಡಿಯಾ ಮೂಲಕವೇ ತಿರುಗೇಟನ್ನ ಕೊಡ್ತಿದ್ದಾರೆ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಯಾಗ್ತಿದೆ. ಈ ಮಧ್ಯೆ ನನಗೂ ಈ ವಿಚಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಚೈತ್ರಾ ಕುಂದಾಪುರ ಪತಿ ಶ್ರೀಕಾಂತ್ ಕಶ್ಯಪ್ ಜೊತೆ ಟೆಂಪಲ್ ರನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಚೈತ್ರಾ ಕುಂದಾಪುರ ಮತ್ತು ಅವರ ತಂದೆ ಬಾಲಕೃಷ್ಣ ನಾಯಕ್ ಮಧ್ಯೆ ಆರೋಪ ಪ್ರತ್ಯಾರೋಪ ಇದ್ದೇ ಇದೆ. ಬಾಲಕೃಷ್ಣ ನಾಯಕ್ ಅವರ ಮಗಳ ವಂಚನೆ ಬಗ್ಗೆ ಎಳೆಯಾಗಿ ಮಾಧ್ಯಮಗಳ ಮುಂದೆ ಮಾಹಿತಿಯನ್ನ ಬಿಚ್ಚಿಡ್ತಿದ್ದಾರೆ. ಅತ್ತ ಚೈತ್ರಾ ಕುಂದಾಪುರ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ತಂದೆಯ ಆರೋಪಗಳಿಗೆಲ್ಲ ಕೌಂಟರ್ ಕೊಡ್ತಿದ್ದಾರೆ. 2 ಕ್ವಾರ್ಟರ್ ಕೊಟ್ರೆ ನಾನೇ ದೇವರು ಎನ್ನುವ ಕುಡುಕ ತಂದೆ ಅಂತ ಚೈತ್ರಾ ಬರೆದುಕೊಂಡಿದ್ರು. ಇದಕ್ಕೆ ಸಾಬೀತು ಮಾಡಲಿ ಅಂತ ಅವರ ತಂದೆ ಬಾಲಕೃಷ್ಣ ನಾಯಕ್ ಚೈತ್ರಾಗೆ ಸವಾಲು ಹಾಕಿದ್ದಾರೆ. ಈ ಬಿಸಿ ಬಿಸಿ ಚರ್ಚೆ ಮಧ್ಯೆ ಗಂಡ ಶ್ರೀಕಾಂತ್ ಕಶ್ಯಪ್ ಜೊತೆಗೆ ಚೈತ್ರಾ ಕುಂದಾಪುರ ಟೆಂಪಲ್ ರನ್ ಮಾಡಿದ್ದಾರೆ. ಶ್ರೀಕಾಂತ್ ಕಶ್ಯಪ್ ಅವರೊಟ್ಟಿಗೆ ಪೊಳಲಿಯ ಅಮ್ಮ ರಾಜರಾಜೇಶ್ವರಿ ಮತ್ತು ಭದ್ರಕಾಳಿಯ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಕುರಿತು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಫೋಟೋ ಕೆಳಗೆ ಕಳೆದ ಶುಕ್ರವಾರ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಸಪ್ತಪದಿ ತುಳಿದಿದ್ವಿ. ಈ ಶುಭ ಶುಕ್ರವಾರ ಪೊಳಲಿಯ ಅಮ್ಮ ರಾಜರಾಜೇಶ್ವರಿ ಮತ್ತು ಭದ್ರಕಾಳಿಯ ಪುಣ್ಯ ಕ್ಷೇತ್ರದಲ್ಲಿ ಜೊತೆಯಾಗಿ ಖುಷಿಯಾಗಿ ಅಂತ ಕ್ಯಾಪ್ಷನ್ ಅನ್ನು ಬರೆದುಕೊಂಡಿದ್ದಾರೆ. ಇಷ್ಟೆಲ್ಲ ಪರ ವಿರೋಧ ಚರ್ಚೆಗಳ ಮಧ್ಯೆ ಚೈತ್ರಾ ಮೇಲೆ ಅವರ ಅಭಿಮಾನಿಗಳ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಇಷ್ಟು ದಿನ ಪಟ್ಟ ಕಷ್ಟಗಳು ಕೊನೆಯಾಗಲಿ, ಮುಂದಿನ ನಿಮ್ಮ ಜೀವನ ಸದಾ ನಗುವೇ ತುಂಬಿರಲಿ, ನವ ಜೋಡಿ ಹೀಗೆ ನೂರ್ಕಾಲ ಸುಖವಾಗಿ ಬಾಳಿ ಅಂತೆಲ್ಲ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಚೈತ್ರಾ ಕುಂದಾಪುರ ಮತ್ತು ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರ ಮಧ್ಯೆ ವಾರ್ ಆಗ್ತಿದೆ. ನನ್ನ ಮಗಳು ದೊಡ್ಡ ಕಳ್ಳಿ, ಅವಳ ಪತಿಯೂ ದೊಡ್ಡ ಕಳ್ಳ, ಕಳ್ಳರು ಕಳ್ಳರನ್ನ ಮದುವೆಯಾಗಿದ್ದಾರೆ, ನನ್ನನ್ನ ಮದುವೆಗೆ ಕರೆದಿಲ್ಲ, ಬರೋದಾದ್ರೆ 5 ಲಕ್ಷ ಹಣ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ಲು, ಹೆತ್ತ ತಂದೆಗೆ ಒಂದು ತುತ್ತು ಅನ್ನ ಹಾಕದೇ ಇರೋ ಅವಳ ದೇಶಪ್ರೇಮ ಎಂಥದ್ದು ಅಂತೆಲ್ಲ ಬಾಲಕೃಷ್ಣ ನಾಯಕ್ ಅವರು ಚೈತ್ರಾ ವಿರುದ್ಧ ಆರೋಪವನ್ನ ಮಾಡಿದ್ರು.